ಎಸ್ಪೆಷಲಿ ನೀವು ಪತ್ರಕರ್ತರ ಬಗ್ಗೆ ಮತ್ತು ಪತ್ರಿಕೋದ್ಯಮಿಗಳ ಮೇಲೆ ಈ ನಿರ್ಬಂಧ ಹೇರುವ ಅಥವಾ ಅದು ಅವರ ಮುಕ್ತವಾದಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕುವಂತಹ ಒಂದು ದುರುದ್ದೇಶಪೂರಿತವಾದಂತಹ ಒಂದು ಕಾಯ್ದೆ ಕಾನೂನುಗಳ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ. ನೋಡಿ, ಈ ದೇಶದ್ರೋಹದ ಕಾನೂನು ಇದೆ, ಸೆಡಿಷನ್ ಕೇಸ್. ಕೋವಿಡ್-19 ಸಂದರ್ಭದಲ್ಲಿ NDTVಯ ಪತ್ರಕರ್ತ ವಿನೋದ್ ಅವರ ಮೇಲೆ ಸರ್ಕಾರವನ್ನು ಟೀಕೆ ಮಾಡಿದ್ರು ಅಂತ ಅವ್ರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಲಾಗುತ್ತೆ. ಇದೇ ಮೋದಿ ನೇತೃತ್ವದ ಸರ್ಕಾರ. ಅದೇ ರೀತಿ ಸರ್, ಈ ಒಂದು ರೈತರ ಹೋರಾಟ ನಡೀತಲ್ಲ, ಆ ಸಂದರ್ಭದಲ್ಲಿ ಯಾವುದೋ ಟೂಲ್ ಕಿಟ್ ಅಂತ ಒಬ್ಬ ಹೆಣ್ಮಗಳ ಮೇಲೆ ಇದೇ ದೇಶದ್ರೋಹದ ಕೇಸ್ ಹಾಕ್ತಾರೆ. ಕಾಲಕ್ಕೆ ತಕ್ಕಂತೆ ಸರ್ಕಾರದ ನೀತಿ ನಿಲುವುಗಳನ್ನು ಟೀಕಿಸುವಂತಹ ಪತ್ರಕರ್ತರ ಮೇಲೆ ದೇಶದ್ರೋಹದ ಕಾನೂನನ್ನು ಹಾಕಿ ಅವರನ್ನು ಜೈಲಿಗೆ ಕಳುಹಿಸುವಂತಹ ಹಲವಾರು ಪ್ರಕರಣಗಳು 2014ರಿಂದ ಈಚೆಗೆ ಜಾಸ್ತಿ ಆಗಿದೆ ಎನ್ನುವಂಥ ವರದಿ ಕೂಡ ಇದೆ. ಇದಕ್ಕೆ ಕಾರಣ ಯಾರು ಮೇಡಮ್? ಇದನ್ನ ಬಳಸ್ಕೊಳ್ತಿರೋರು ಯಾರು? ನಾಟ್ ಓನ್ಲಿ ಕರ್ನಾಟಕ ಸರ್ಕಾರ, ಇವನ್ ಭಾರತ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೀವು ತುಂಬಾ ಒಳ್ಳೆ ಪಾಯಿಂಟ್ ರೇಸ್ ಮಾಡಿದ್ದೀರಾ. ಖಂಡಿತ ನೋಡಿ, ಮಜ್ರೂಮ್ ಸುಲ್ತಾನ್ಪುರಿ ಅವರು ದೂರದರ್ಶನದಲ್ಲಿ ಹಾಡಿದ್ರೆ ಅದನ್ನು ಬ್ಯಾನ್ ಮಾಡಿದ್ದು ನೆಹರು ಅವರು, ಹಾರ್ಮೋನಿಯಂ ಬ್ಯಾನ್ ಮಾಡಿದ್ದು ನೆಹರು ಅವರು, ಆರ್ಗನೈಸರ್ ಪತ್ರಿಕೆನಲ್ಲಿ ತನ್ನ ವಿರುದ್ಧ ಬಂತು ಅಂತ ಹೇಳಿ ಬ್ಯಾನ್ ಮಾಡಿದ್ದು ನೆಹರು ಅವರು, ತನ್ನ ವಿರುದ್ಧ ಏನೇ ಆರ್ಟಿಕಲ್ ಬಂದರೂ ಕೂಡ ಅವ್ರನ್ನ ಬ್ಯಾನ್ ಮಾಡ್ತಾ ಇದ್ದಿದ್ದು ನೆಹರು ಅವರು. 1962ರ ಯುದ್ಧದಲ್ಲಿ ಹೀನಾಯವಾಗಿ ಸೋತೋದಾಗ ಆ ಸೋತಿದ್ದ ವಿಷಯಗಳನ್ನೆಲ್ಲ ಬರೆದಾಗ ತಡ್ಕೊಳ್ಳಾರದೆ ಒಂದಷ್ಟು ಜನ ಪತ್ರಿಕಾ ಮಿತ್ರರನ್ನ ಮತ್ತೆ ಎಡಿಟರ್ಗಳನ್ನ ಬ್ಯಾನ್ ಮಾಡಿಬಿಟ್ರು. ಅಂದ್ರೆ ಇವ್ರಿಗೆ ಬ್ಯಾನ್ ಇತಿಹಾಸ ಅನ್ನುವಂಥದ್ದು ಜನ್ಮಜಾತವಾಗಿ ಬಂದಿದೆ. ನಂತರ ಇಂದಿರಾ ಗಾಂಧಿ ಅವರು ಬಂದ್ರು. ಸರ್ಕಾರ ಕೂಡ ಇದೇ ರೀತಿ ಪತ್ರಕರ್ತರನ್ನ ದಮನಿಸುವಂತ ದೇಶದ್ರೋಹದ ಕೇಸ್ಗಳನ್ನು ಹಾಕಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಕರಣ್ ಥಾಪರ್ ಅವರಿದ್ದಾರೆ, ಅವ್ರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಸೊ ಈ ರೀತಿಯಾಗಿ ಅದು ಕೇವಲ ನೆಹರು ಅವರಿಗೆ ಅಥವಾ ಕಾಂಗ್ರೆಸ್ಗೆ ಸೀಮಿತವಾಗಿಲ್ಲ, ಅದು ನಡ್ಕೊಂಡು ಬಂದಿದೆ. ಆಳುವ ಸರ್ಕಾರದ ವಿರುದ್ಧದ ದನಿಗಳನ್ನ ಶಮನ ಮಾಡೋದು ಅದು ಎಲ್ಲಾ ಸರ್ಕಾರಗಳು ಮಾಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಬಿಜೆಪಿ ಸರ್ಕಾರ ಕೂಡ ಹೊರತಾಗಿಲ್ಲ. ಶತಭಿಷ್ ಅವರೇ, ಸೊ ಈ ಆಲ್ರೆಡಿ ಕಾನೂನುಗಳಿವೆ, ಸರ್ ಕೂಡ ಹೇಳಿದ್ದಾರೆ ಯಾವ್ಯಾವ ಕಾನೂನುಗಳಿದಾವೆ ಅಂತ. ಈಗಾಗಲೇ ಕಾನೂನಿನಲ್ಲಿ ಆ ರೀತಿಯಾದಂಥ ಹಲವಾರು ಪ್ರಕರಣಗಳನ್ನು ಹಾಕಿ ಭಾಳಷ್ಟು ಜನರನ್ನು ಜೈಲಿಗೆ ಕಳಿಸುವಂಥ ಪ್ರಯತ್ನಗಳು ಕೂಡ ನಡೆದಿದೆ. ಇಂತಹ ಕಾನೂನುಗಳಿದ್ದರೂ ಕೂಡ ಹೊಸ ಕಾನೂನುಗಳ ಅಗತ್ಯತೆ ಇತ್ತಾ? ಮೇಡಮ್, ಸದ್ಯದ ಪರಿಸ್ಥಿತಿಗಳಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನ ಅವಲೋಕಿಸಿ, ಸಂದರ್ಭಗಳನ್ನ ಅವಲೋಕಿಸಿ ಕಾನೂನು ಕೂಡ ಬದಲಾಗ್ತಾನೆ ಇರಬೇಕು. ಇವಾಗ ಆರ್ಟಿಕಲ್ 15 ಒಂದು ಸಣ್ಣ ಉದಾಹರಣೆ. ಆರ್ಟಿಕಲ್ 15 ಅಲ್ಲಿ ಏನು ಹೇಳಿದ್ದಾರೆ? ಜಾತಿ ಡಿಸ್ಕ್ರಿಮಿನೇಷನ್ ಆನ್ ದ ಗ್ರೌಂಡ್ಸ್ ಆಫ್ ರಿಲಿಜನ್, ಕಾಸ್ಟ್ ಮಸ್ಟ್ ನಾಟ್ ಬಿ ಡನ್. ಜನರ ಮಧ್ಯೆ ತಾರತಮ್ಯವನ್ನ ಮಾಡಬಾರ್ದು. IPC ಅಲ್ಲೂ ಕೂಡ ನೀವು ಜಾತಿಯನ್ನ ಇಟ್ಕೊಂಡು ಮಾತನಾಡಿದ್ರೆ, ಅವ್ರನ್ನ ನಿಂದನೆ ಮಾಡಿದ್ರೆ ಅದ್ರ ಪ್ರಯುಕ್ತ ಒಫೆನ್ಸ್ ಆಗತ್ತೆ, ನೀವು ಜೈಲಿಗೆ ಹೋಗ್ಬೋದು. ಆದ್ರೂ ಕೂಡ ನಾವು ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆನ್ SC ST ಆಕ್ಟ್ ನ ತಂದಿಲ್ವಾ? ಯಾಕೆ ತಂದ್ವಿ? ಸಂವಿಧಾನದಲ್ಲಿದೆ, IPC ಅಲ್ಲಿದೆ. ಆದ್ರೂ ಕೂಡ ನಡೀತಾ ಇರುವ ಸಂದರ್ಭಗಳು, ಸನ್ನಿವೇಶಗಳು, ಘಟನೆಗಳನ್ನ ಅವಲೋಕಿಸಿ ನಮ್ಮ ಶಾಸಕರೆಲ್ಲ ಯೋಚನೆ ಮಾಡಿ, ಇಲ್ಲ ನಾವು ಇಂಥ ಜನಾಂಗದವ್ರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಂದ್ರು. ಅದೇ ತರಹ ಇವತ್ತು ಕೂಡ ದ್ವೇಷ ಭಾಷಣದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಇದು ಭಾಷಣ ನಿಷೇಧ ವಿಧೇಯಕ ಅಲ್ಲ, ಭಾಷಣ ನಿಷೇಧ ವಿಧೇಯಕ ಅಲ್ಲ, ದ್ವೇಷ ಭಾಷಣ ವಿಧೇಯಕ ಕಾಯ್ದೆ ಅಂತ ನಾವು ಅರ್ಥಿಸ್ಕೊಳ್ಬೇಕು ಫಸ್ಟು. ಇವಾಗ ನನ್ನ ಪ್ರಕಾರ ದ್ವೇಷ ಭಾಷಣ ಯಾರೇ ಮಾಡಲಿ ಅದು ಸಮಾಜಕ್ಕೆ ಅಪಾಯಕಾರಿ ಆಗಂಥ ವಿಷಯ. ನೀವು ದೇಶ ಬೆಳವಣಿಗೆ ಆಗಬೇಕು, ಸಮಾಜ ಬೆಳವಣಿಗೆ ಆಗಬೇಕು ಅಂದರೆ ನೀವು ದ್ವೇಷ ಭಾಷಣ ಮಾಡಿದ್ರೆ ಅದು ಅಪಾಯಕಾರಿ, ಯಾವುದೇ ಆಗಲಿ. ಇವಾಗ ರೀಸೆಂಟಾಗಿ SP ಸಮಾಜವಾದಿ ಪಾರ್ಟಿ ಪಕ್ಷದವರು ಪಾರ್ಲಿಮೆಂಟ್ ಮೆಂಬರು ಎಲ್ಲ ಮುಸಲ್ಮಾನರ ಬಾಂಧವರಿಗೆ ಹೇಳ್ತಾರೆ ನಾವು ಜಿಹಾದ್ ಮಾಡಬೇಕು ಅಂತ. ಅವ್ರನ್ನೂ ಕೂಡ ಒಳಗಾಕ್ಬೇಕು. ನಮ್ಮ ಕಾಂಗ್ರೆಸ್ ಪಕ್ಷದ ವಕ್ತಾರರು ಅಥವಾ ಶಾಸಕರು, ನಾಯಕರು ಯಾರೇ ಕೂಡ ದ್ವೇಷ ಭಾಷಣವನ್ನ ಮಾಡಿ ಜಾತಿ ಮಧ್ಯೆ ತಾರತಮ್ಯವನ್ನ ತಂದು ಸಮುದಾಯನ ಎತ್ತು ಕಟ್ಟಿ ಧರ್ಮ ಮಧ್ಯೆ ಒಂಥರ ತಾರತಮ್ಯವನ್ನ ಮಾಡಿದ್ರೆ ಅವ್ರನ್ನ ಕೂಡ ನಾವು ಒಳಗಾಕ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಈ ದೇಶದಲ್ಲಿ ನಾವು ಯುವಕರಿದ್ದೀವಿ ಮೇಡಮ್. ಇವಾಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಬೇಕು, ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಬೇಕು. ಇದನ್ನೆಲ್ಲ ಬಿಟ್ಟು ನಾವು ಇನ್ನೂ ಕೂಡ ಆ ಜಾತಿನ ಈ ಜಾತಿ ವಿರುದ್ಧ ಎತ್ಕಟ್ತಾ ಇದ್ದೀವಿ, ಈ ಧರ್ಮವನ್ನು ಆ ಧರ್ಮದ ವಿರುದ್ಧ ಎತ್ಕಟ್ತಾ ಇದ್ದೀವಿ. ದ್ವೇಷ ಭಾಷಣ ಅಂದರೆ ಏನು? ಅವ್ನು ಒಬ್ಬರನ್ನ ಹೊಡೆದಾಕ್ತಾರೆ, ನೀವು ಇಬ್ಬರನ್ನ ಹೊಡೆದಾಕಿ. ಅವ್ನು 3 ಜನ ಹೊಡೆದಾಕ್ತಾರೆ, ನೀವು 4 ಜನನ ಸಾಯಿಸಿ ಅಂತ ಕೇಂದ್ರದಲ್ಲಿ ಇರುವಂತಹ ಸಚಿವರು ಮಾತಾಡ್ತಾರೆ. ಇದನ್ನ ನಾವು ಒಪ್ಪಬೇಕಾ?
ಜವಾಬ್ದಾರಿತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳು, ಶಾಸಕರು, ಸಂಸದರು ಮತ್ತು ರಾಜಕಾರಣಿಗಳು ಯಾರೇ ಆಗಲಿ, ನೀವು ಮಾಧ್ಯಮದವ್ರನ್ನ ಸೇರಿಸಿ ದ್ವೇಷವನ್ನು ಮಾತನಾಡ್ತಾ ಇದ್ರೆ ಅವರ ವಿರುದ್ಧ, ಅವರ ಹೇಳಿಕೆಗಳ ವಿರುದ್ಧ ಕಡಿವಾಣ ಆಗ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ನಾವು ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆಯನ್ನ ದ್ವೇಷ ಕಾಪಾಡಬೇಕು. ಅಂದ್ರೆ ಏನು ಸರ್? ದ್ವೇಷ ಭಾಷಣ ಅಂತ ಯಾರು ಡಿಸೈಡ್ ಮಾಡ್ತಾರೆ ಸರ್? ಯಾಕೆ ಅಂತಂದ್ರೆ ಈ ವಿಚಾರದಲ್ಲಿ ಹಲವಾರು ನ್ಯಾಯಾಲಯದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಒಂದು ಕ್ಲಿಯರ್ ಕಟ್ ಡೆಫಿನೇಷನ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ದ್ವೇಷ ಭಾಷಣ ಅಂದರೆ ಏನು, ದ್ವೇಷ ಅಂದರೆ ಏನು, ಯಾಕೆಂದರೆ ಅದು ಪರಿಸ್ಥಿತಿ, ಸ್ಥಳ ಮತ್ತು ಯಾವ ರೀತಿಯಾದಂಥ ಪ್ರಚೋದನೆ ಇವೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಇಂಡಿವಿಜುವಲ್ ಆಗಿ ಅದನ್ನು ನಾವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಸಾರ್ವತ್ರಿಕವಾಗಿ ಸರ್ವರೂ ಒಪ್ಪತಕ್ಕಂತಹ ದ್ವೇಷ ಭಾಷಣದ ಡೆಫಿನೇಷನ್ ಇಲ್ಲಿಯವರೆಗೆ ಎಲ್ಲೂ ಕೂಡ ನಾನು ನೋಡ್ದಂಗಿಲ್ಲ. ತಮಗದ್ರ ಬಗ್ಗೆ ಮಾಹಿತಿ ಇದೆಯಾ? ಇಲ್ಲ, ಸುಮಾರು ರಾಜ್ಯಗಳಲ್ಲಿ ಇದನ್ನ ತರಬೇಕು ಅಂತ ಹಲವಾರು ಬಾರಿ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯ ಇವತ್ತು ಈ ವಿಧೇಯಕನ ತಂದು ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ನೋಡಿ, ಏಕಾಏಕಿ ನಮಗೆ ಕನ್ಸು ಬಿದ್ದಿಲ್ಲ. ನಾವು ಇವಾಗ ಡಿಸೆಂಬರ್ 8ಗೆ ಅಧಿವೇಶನ ಬರ್ತಾ ಇದೆ, ಅದರಲ್ಲಿ ಈ ಕಾಯ್ದೆಯನ್ನು ನಾವು ತರಲೇಬೇಕು, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು, ನಮ್ಮ ವೈಫಲ್ಯಗಳನ್ನ ಮುಚ್ಚಾಕೊಳ್ಳೋಕ್ಕೆ ಅಂತ ನಿನ್ನೆ ರಾತ್ರಿ ನಮಗೆ ಕನ್ಸು ಬಂದಿಲ್ಲ. 2018ರಿಂದ ಸತತವಾಗಿ ಈ ಸಮಾಜದಲ್ಲಿ ನಡೀತಾ ಇರುವಂತಹ BJP ಸರ್ಕಾರದ ಅವಧಿಯಲ್ಲಿ ನಡೀತಾ ಇರುವಂತಹ ಎಲ್ಲ ಸನ್ನಿವೇಶಗಳನ್ನು ಅವಲೋಕಿಸಿ ಬೆಳಗ್ಗೆ ಎದ್ರೆ ಜನರು ಮಾತಾಡ್ತಾರೆ, ದಿನನಿತ್ಯ ಏನಪ್ಪ ಇದು ಹಿಜಾಬ್ ಅಂತೆ, ಹಲಾಲ್ ಅಂತೆ, ಅದಂತೆ ಇದಂತೆ. ನಾವು ಮುಸಲ್ಮಾನರು ಬಾಂಧವರು ಎಲ್ಲರೂ ಜೊತೆಗೆ ಇರ್ತೀವಿ, ಆದ್ರೂ ಕೂಡ ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾ ಇದೀವಿ? ಧರ್ಮ ರಕ್ಷಣೆ ಮಾಡಬೇಕು. ನಮ್ಮ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ದೇವಾಲಯಗಳು ಅಪಾಯದಲ್ಲಿವೆ, ಹಿಂದೂ ಯುವಕರು ಅಪಾಯದಲ್ಲಿದ್ದಾರೆ, ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಹೀಗಾಗಿ ನಮ್ಮನ್ನ ಅಲ್ಪಸಂಖ್ಯಾತರನ್ನಾಗಿ ಅವ್ರು ಮಾಡ್ಬಿಡ್ತಾರೆ, ಹೀಗಾಗಿ ನಾವು ಅವ್ರ ಮಕ್ಕಳನ್ನ ಇರೋದನ್ನ ಕಟ್ ಮಾಡಿಸ್ಬಿಡ್ಬೇಕು. ಅಲ್ಲ ಮೇಡಮ್, ನಾನು ಒಬ್ಬ ಕಟ್ಟರ್ ಹಿಂದೂ ಆಗಿ, ನಾನು ಹಿಂದೂ ಸಂಪ್ರದಾಯದಲ್ಲಿ ಹುಟ್ಟು ಬೆಳೆದವನು. ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಯಾರು ಕೂಡ ಅಪಾಯ ಮಾಡೋಕ್ ಸಾಧ್ಯನೇ ಇಲ್ಲ. ಅವ್ರು ಯಾರೇ ಆಗಿರ್ಲಿ, ಮುಸಲ್ಮಾನವರಾಗಿರ್ಲಿ, ಕ್ರೈಸ್ತರಾಗಿರ್ಲಿ, ಸಾವಿರಾರು ವರ್ಷಗಳಿಂದ, ಸಾವಿರಾರು ಶತಮಾನಗಳಿಂದ, ಸಾವಿರಾರು ಶತಮಾನಗಳಿಂದ ಹಿಂದೂ ಧರ್ಮ ಯಾರು ಹಿಂದೂ ಸರ್ಕಾರ ಯಾಕೆ ಅವತ್ತು ರಾಜ್ಯ ಸರ್ಕಾರ ಮಾತಾಡಲಿಲ್ಲ? ಅವತ್ತು ಕತ್ತು ಕೂರಿಸಿದ್ರು, 24 ಸರ್ಕಾರ ಅವತ್ತೆಲ್ಲ ಹೋಗಿತ್ತು ನಿಮ್ದು ಕಾನೂನು. ಹೆಡ್ ಸ್ಪೀಚ್ ಇದರಿಂದ ಏನು ತೊಂದರೆ ಆಗಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಮುಸ್ಲಿಮ್ಸ್ ಇಂದಾನೆ ಗೆದ್ದಿರಂತ ಫಸ್ಟ್ ಒದ್ದಾಚೆ ಹಾಕಿ ಹಂಗಿರ ಅವ್ರನ್ನ ತಾಕತ್ತಿದ್ರೆ ಹೇಳಿ, ಅವ್ರನ್ನೀಗ ಬಹಿರಂಗವಾಗಿ ಹೇಳಿ ಮೇಡಮ್. ಅವ್ರು ಹೇಳಿ 2023ರಲ್ಲಿ ಬೇಡ ಅಂತ ಬಿಜೆಪಿ ಅವರು ನೀವ್ ಹೇಳಿ ಅದನ್ನ. ಸರ್, ರಾಜಕೀಯ ಭಾಷಣ ಅಲ್ಲ ಬಿಜೆಪಿ ಅಲ್ಲ ಸರ್. ಈಗ ಸರ್ ಬಿಜೆಪಿ ಅಲ್ಲ, ಅಲ್ಲ, ಸಂಬಂಧ ಇಲ್ಲ. ಹಾಗಾದ್ರೆ ನೀವು ಕಾಂಗ್ರೆಸ್ ಅನ್ನ ಟೀಕೆ ಮಾಡೋದಕ್ಕೆ ನಾನು ಹೇಳಿದೆ ಸರ್. ಈಗ ಅವ್ರು ಹೇಳ್ತಾ ಇರೋದು ನಾನು ಕಟ್ಟರ್ ಹಿಂದೂ, ನನ್ನ ಧರ್ಮವನ್ನ ಯಾರಿಂದಲೂ ಕೂಡ ಅಳಿಸಿ ಹಾಕೋದಕ್ಕೆ ಸಾಧ್ಯ ಇಲ್ಲ, ನನ್ನ ಧರ್ಮ ಸಂಕಷ್ಟದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನನ್ನ ಧರ್ಮಕ್ಕೆ ಗೊತ್ತು ಧರ್ಮವನ್ನ ಹೇಗೆ ಉಳಿಸ್ಕೊಳ್ಬೇಕು ಅಂತ.